ಬಲರಾಮನ ಅವರು ಎಲ್ಲ ನಮ್ಮ ಇಡೀ ತಂಡ ಇಲ್ಲಿದೆ. ಹಾಗೆ ನಮ್ಮ ಚೈತನ್ಯ ಸರ್ ಅವರ ತಂದೆ ತಾಯಿ ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಸಿನಿಮಾ ಇವತ್ತು ಟೀಸರ್ ನೋಡಿದಿರ. ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದ್ರೆ ಟೀಸರ್ ಬಂದು ಜನ ಮಾತಾಡಬೇಕು, ನಾವೇ ಮಾತಾಡಬಾರ್ದು. ಸೊ ಹಾಗಾಗಿ ಈ ಟೀಸರ್ ಬಗ್ಗೆ ಜನರಿಗೆ ಬಿಡ್ತೀವಿ. ಸೊ ಇವತ್ತು ಲಾಂಚ್ ಆಗಿದೆ. ಸೊ ಅವ್ರು ಇಷ್ಟಪಟ್ರೆ ತಗೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ತಿರ್ಗಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬೇಡ, ಯಾಕಂದ್ರೆ ಮುಂದೆ ತುಂಬಾ ಕೆಲಸಗಳಿದೆ, ಇನ್ನು ಬಹಳಷ್ಟು ಕೆಲಸಗಳಿದೆ, ಎಲ್ಲ ಕಡೆ ಡಿವೈಡ್ ಆಗಿದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು. ಸೊ ಹಾಗಾಗಿ ಒಂದಂತ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ಜನ ಇವತ್ತು ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆದ್ರೆ ಥಿಯೇಟರ್ಗೆ ಜನರನ್ನ ಕರ್ಸೋಂತ ತಾಕತ್ತಿರೋದು ಸಿನಿಮಾ ಒಂದಕ್ಕೆ ಮಾತ್ರ. ಆ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಜನರನ್ನ ಆಟೋಮೆಟಿಕ್ ಆಗಿ ಕರ್ಕೊಂಡ್ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನನ್ನ ಸಿನಿಮಾ ಮಾದೇವ. ಸೊ ಸುಮಾರು ಜನ ಇವತ್ತು ಎಲ್ರಿಗೂ ಗೊತ್ತಿದೆ, ಸೊ ಬಹಳಷ್ಟು ಜನ, ಯಾಕಂದ್ರೆ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲೇ ಇದ್ದೀರಾ. ಅಷ್ಟು ಈಸಿ ಅಲ್ಲ ಸಿನಿಮಾ ನಾರ್ಮಲ್ ಆಗಿ ತಗೊಂಡೋಗೋದು. ಇದೇ ಬಿಲ್ಡಿಂಗ್ ಅಲ್ಲಿ, ಇದೇ GT ಮಾಲ್ ಅಲ್ಲಿ PVR ಇದೆ. ಸೊ 7 ವಾರ ಸಿನಿಮಾ ನಡೀತಾ ಇತ್ತು. ಜಯಂತ್ ಅಂತ ಒಬ್ರು ನನಗೆ ಪ್ರತಿ ದಿನನೂ ಕಾಲ್ ಮಾಡಿ, ಹಣ ಚೆನ್ನಾಗ್ ಓಡ್ತಿದೆ, ಚೆನ್ನಾಗ್ ಆಗ್ತಿದೆ ಅಂತೇಳಿ, ಎವ್ರಿ ಸ್ಯಾಟರ್ಡೆ ಸಂಡೇ ಆದ್ರೆ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಿದ್ರು. ಹಾಗೆ ಇದೇ ವೇದಿಕೆ ಮೇಲೆ 25 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ, ಬೇರೆ ಒಂದು ವೇದಿಕೆ ಮೇಲೆ 50 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾವುದೇ ಒಂದು ಗಿಮಿಕ್ಸ್ ಇಲ್ಲದೆ, ಯಾವುದೇ ಎಕ್ಸ್ಟ್ರಾ ಪುಷ್ ಮಾಡದೆ, ನ್ಯಾಚುರಲ್ ಆಗಿ ಜನ ಇಷ್ಟಪಟ್ಟು ಥಿಯೇಟರ್ಗೆ ಬಂದು ನೋಡಿದಂತ ಸಿನಿಮಾ. ಅದೇ ಹಾದಿಯಲ್ಲಿ ಅದಕ್ಕಿಂತ ಇನ್ನೂ ಒಂದು ದುಪ್ಪಟ್ಟು 100ರಷ್ಟು ಈ ಸಿನಿಮಾ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಜನ ಆಟೋಮ್ಯಾಟಿಕ್ ಆಗಿ, ಬಹಳಷ್ಟು ಜನ ಎಲ್ರು ಕೇಳ್ತಿದ್ರು ಗೆಸ್ಟ್ ಯಾರು, ಇವ್ರು ಯಾರು, ಅವ್ರು ಯಾರು ಅಂತ. ಸಿನಿಮಾನೇ ನಮ್ಮ ಗೆಸ್ಟ್. ಈ ಸಿನಿಮಾ ಖಂಡಿತ ಕರ್ಕೊಂಡ್ ಬರುತ್ತೆ ಆಡಿಯನ್ಸ್ ನ, ಆ ನಂಬಿಕೆ ನನಗಿದೆ. ಹಾಗೆ ಬಹಳಷ್ಟು ತುಂಬಾ ದೊಡ್ಡ ವೆಚ್ಚದಲ್ಲಿ ಸಿನಿಮಾ ಮಾಡಿರೋದಂತ ಪದ್ಮಮ್ಮ ಅವರು, ನಮ್ಮ ಶ್ರೇಯಸ್ ಆಗ್ಲಿ, ತೇಜು ಆಗ್ಲಿ, ಜಯರಾಮ್ ಸರ್ ಆಗ್ಲಿ, ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ, ಇವತ್ತು ಗೊತ್ತಿದೆ ನಿಮ್ಗೆ ಇಂಡಸ್ಟ್ರಿ ಸ್ವಲ್ಪ ಲೋ ನಡೀತಿದೆ, ಆ ಒಂದು ಟೈಮ್ ಅಲ್ಲಿ ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡೋದು ಕಷ್ಟ ಇದೆ. ಅಚ್ಚುಕಟ್ಟಾಗಿ ಮುಗಿಸಿ ಇವತ್ತು ರಿಲೀಸ್ ರೆಡಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗೆ ಈ ಸಿನಿಮಾ ಖಂಡಿತ ದುಪ್ಪಟ್ಟು ದುಡ್ಡನ್ನ ವಾಪಸ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಒಳ್ಳೇದಾಗುತ್ತಮ್ಮ. ಅಂಡ್ ಚೈತನ್ಯ ಸರ್ ಅವರು ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ವಂಡರ್ಫುಲ್ ಡೈರೆಕ್ಟರ್. ಅಂಡ್ ಆಗ್ಲೇ ಕವಿರಾಜ್ ಸರ್ ಅವರೆಲ್ಲ ಹೇಳ್ತಿದ್ರು, ಅಂಡ್ ರಮೇಶೇಂದ್ರ ಸರ್ ಹೇಳೋರು, ಅವರು ಟೆಂಪರ್ ಬಹಳ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತೇಳಿ. ಬಟ್ ನಾನು ಅದನ್ನ ಆಫ್ಕೋರ್ಸ್ ಟೆಂಪರ್ ನೋಡಿದ್ದೀನಿ. ಬಟ್ ನಾನು ಅನ್ಕೊಂಡಿದ್ದು ಬರ್ಲೇಬೇಕು, ನಾನು ಅನ್ಕೊಂಡಿದ್ದು ಹೇಗ್ ಬೇಕಾದ್ರೂ ಬರ್ಲಿ ಅನ್ನೋದು ಒಂದು ಕ್ಯಾಟಗರಿ. ಆದ್ರೆ ನಾನು ಅನ್ಕೊಂಡದ್ದು ಬರ್ಲೇಬೇಕು ಅಂದ್ರೆ 100% ಇದೇ ತರ ಇರ್ತಾರೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಫೆಲ್ಟ್, ನಾನು ಅವ್ರನ್ನ ಯಾವಾಗ್ಲೂ ಬುದ್ಧಿಜೀವಿ ಅಂತ ಕರಿತಿರ್ತೀನಿ. ಬಹಳ ಒಂದು ಬುದ್ಧಿವಂತರು. ಈ ಸಿನಿಮಾ ಯಾವುದೇ ಒಂದು, ನಾವು ಏನ್ ಅನ್ಕೊಂತೀವಿ, ಒಂದು ಆಕ್ಷನ್ ಸಿನಿಮಾ, ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂದ್ರೆ ಬ್ಲಡ್ ಶೆಡ್ ತುಂಬಾ ಇರುತ್ತೆ, ಅಥವಾ ತುಂಬಾ ವಲ್ಗರ್ ಡೈಲಾಗ್ಸ್ ಇರುತ್ತೆ ಅಂತ. ಅದು ಯಾವುದೇ ಇಲ್ಲದೆ ಒಂದು ಕ್ಲಾಸ್ ಆಗಿ, ಒಂದು ಕಲ್ಟ್ ಆಗಿ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಅದು ಚೈತನ್ಯ ಸರ್ ಕಡೆಯಿಂದಾನೇ ಆಗತ್ತೆ ಅಂತ ನನಗೆ. ಅಂಡ್ ಬಹಳಷ್ಟು ಜನ ಎಲ್ಲ ಆರ್ಟಿಸ್ಟ್ ಇದ್ದೀರಾ, ರೈಟ್ ಫ್ರಮ್ ರಮೇಶೇಂದ್ರ ಸರ್ ಅಂಡ್ ವಿನಯ್ ಅವರು, ಫ್ಯಾಮಿಲಿ, ಅಂಡ್ ನಮ್ಮ ಕವಿರಾಜ್ ಸರ್ ಅವರು ಕವಿಗಳು, ಅಂಡ್ ನಮ್ಮ ಪ್ರಮೋದ್ ಸರ್, ಅಂಡ್ ನಮ್ಮ ನಾಗಾರ್ಜುನ್ ಸರ್, ಅಂಡ್ ನಮ್ಮ ಡ್ರ್ಯಾಗನ್ ಮಂಜು ಅವರು, ನಮ್ಮ ವಿಶ್ವ ಅವರು ಯಾಕೆ ಕರೆದಿಲ್ಲ, ವಿಶ್ವ ಅವರು ಇದ್ದಾರೆ. ನಮ್ಮ ಚಾಮರಾಜಪೇಟೆ ಗ್ಯಾಂಗು ಎಲ್ಲರೂ ಕೂತಿದ್ದಾರೆ. ಬಹಳಷ್ಟು ಜನ ಇದ್ದಾರೆ, ಕಲಾವಿದರು ಇಲ್ಲೇ ಇದ್ದಾರೆ. ಸೊ ಎಲ್ರು ಇನ್ನು ಮುಂದೆ ನೆಕ್ಸ್ಟ್ ಟ್ರೈಲರ್ ಟೀಸರ್ಗೆಲ್ಲ ಕರಿತೀವಿ, ಯಾಕಂದ್ರೆ ಸಮಯ ಕಮ್ಮಿ ಇರೋದ್ರಿಂದ. ಅಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಬಹಳಷ್ಟು, ಯಾಕಂದ್ರೆ ಈ ಸಿನಿಮಾಗೆ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಬಹಳ ಬ್ಯೂಟಿಫುಲ್ ಆಗಿ ಇದನ್ನ ಮ್ಯಾನೇಜ್ ಮಾಡಿ ತಗೊಂಡ್ಬಂದ್ರು. ಸೊ ಮುಂದೆ ಬಹಳಷ್ಟು ಇದೆ ಮಾತಾಡಕ್ಕಿದೆ. ಹಾಗೆ ನಮ್ಮ ಶ್ರೇಯಸ್ ಯಂಗಸ್ಟ್ ಪ್ರೊಡ್ಯೂಸರು ಬಹಳ ಟೆನ್ಷನ್, ಟೆಂಪರ್ಮೆಂಟ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡಿ ಮುಗಿಸಿದ್ದಾರೆ. ಆಮೇಲೆ ಆ ಹುಡುಗನ್ಗೆ ಒಂದು ಅನುಭವದ ಮಾತು ಹೇಳಕ್ ಇಷ್ಟಪಡ್ತೀನಿ.
ಬಹಳ ಸಣ್ಣ ಹುಡುಗ, ಬಟ್ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು, ನಾನು ಒಂದೇ ಒಂದ್ ಸಿನಿಮಾದಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ಈ ಒಂದ್ ಸಿನಿಮಾ ಒಂದು ಅನುಭವ ಸಾಕು ನಾನು ಕಲ್ತ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು. ಒಂದೇ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ. ಸುಮಾರು ಒಂದು 75 ಸಿನಿಮಾ ಪರಭಾಷೆ ಸಿನಿಮಾಗಳನ್ನು ಮಾಡಿರ್ತಾರೆ. ಅದರಲ್ಲಿ 44 ಸಿನಿಮಾ ತೆಲುಗುಲ್ಲೇ ಮಾಡಿರ್ತಾರೆ. ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿರ್ತಾರೆ. ಈ ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಅದಾದ ಮೇಲೆ ಒಂದು 150 ಸಿನಿಮಾ ಹೀರೋ ಆಗಿ ಮಾಡಿರ್ತಾರೆ ಕನ್ನಡದಲ್ಲಿ. ಪ್ಲಸ್ ಒಂದು 450 ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಡೈರೆಕ್ಷನ್ ನಲ್ಲಿ ಸಹಿ ಹಂಚ್ಕೊಂಡು, ಪ್ರೊಡಕ್ಷನ್ ಅಲ್ಲಿ ಸಹಿ ಹಂಚ್ಕೊಂಡು, ಎಲ್ಲಾದ್ರಲ್ಲೂ ಸಹಿ ಹಂಚ್ಕೊಂಡು ಇದ್ದಿದ್ದ ವ್ಯಕ್ತಿ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರು. ಅವರೇ ನನ್ನ ಹತ್ರ ಹೇಳೋರು, ನನಗೆ ಇನ್ನೂ ಸಿನಿಮಾನೇ ಅರ್ಥ ಆಗಿಲ್ಲ ಮಗನೇ ಅಂತ ಹೇಳಿ. ಒಂದ್ ಸಿನಿಮಾದಲ್ಲಿ ಅರ್ಥ ಆಗಲ್ಲ ಪಶೇಷ್, ತುಂಬಾ ಇದೆ, ಇನ್ನು ಮುಂದಕ್ಕೆ ತುಂಬಾ ಇದೆ. ಖಂಡಿತ ಬಹಳಷ್ಟು ಜನ ಬರ್ತಾರೆ, ಹೋಗ್ತಾರೆ, ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಯಾರಿದಾರೋ ದಯವಿಟ್ಟು, ಯಾಕಂದ್ರೆ ಇದು ಗುಂಪು, ನಮ್ಮ ಗುಂಪಲ್ಲೇ ಇರೋಣ, ಯಾವತ್ತು ಒಗ್ಗಟ್ಟಾಗಿರೋಣ. ಎಲ್ಲಾ ಇಲ್ಲಿಂದ ಸಿನಿಮಾ ರಿಲೀಸ್ ಬರ್ತಿದ್ದೀರಲ್ಲ, ಇನ್ನೂ ಒಂದಿಷ್ಟು ಬೇರೆ ಜನರನ್ನ ನೋಡ್ತೀರಾ. ಸೂಕ್ಷ್ಮವಾಗಿ ಪ್ರತಿ ಹೆಜ್ಜೆನ ಅಳತೆ ಮಾಡಿ ಇಡಿ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನೀವು ಲಕ್ಷ ಅಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಹಾಕಿದಿರೋ ಬಂಡವಾಳ, ಅದನ್ನ ವಾಪಸ್ ಕೊಡ್ಸೋ ಜವಾಬ್ದಾರಿ ನಮ್ದಾಗಿರುತ್ತೆ, ನಮ್ ಡೈರೆಕ್ಟರ್ ಆಗಿರುತ್ತೆ, ನಮ್ ಇಡೀ ತಂಡದಾಗಿರುತ್ತೆ. ಸೊ ಒಳ್ಳೇದಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದೀರಾ, ಬ್ಯೂಟಿಫುಲ್ ಸಿನಿಮಾ ಮಾಡಿದೀರಾ, ಒಂದ್ ಒಳ್ಳೆ ಔಟ್ಪುಟ್ ಸಿಗುತ್ತೆ. ಖಂಡಿತ ನಮ್ಮ ಕರ್ನಾಟಕದ ಜನತೆ ಈ ಸಿನಿಮಾನ ಕೈ ಬಿಡೋಲ್ಲ, ಖಂಡಿತ ತಗೊಂಡೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸಮೀರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಜಾಗದ ನಮ್ಮ ನವರಸನ್ ಸಾಹೇಬರು ಇನ್ನೂ ಇಲ್ಲ. ಅಂಡ್ ಐ ಥ್ಯಾಂಕ್ ಒನ್ ಮೋರ್ ಥಿಂಗ್, ಎಲ್ಲ ಆರ್ಟಿಸ್ಟ್ಗಳನ್ನ ಥ್ಯಾಂಕ್ಸ್ ಹೇಳೋಕ್ ಮುಂಚೆ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಹುಡುಗರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಕಿರಣ್ ಶಿವ್ ಆಗ್ಲಿ, ಆಮೇಲೆ ನಮ್ಮ ಸ್ಮಿತಾ ಆಗ್ಲಿ, ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್. ಯಾಕಂದ್ರೆ ಅವ್ರು ಒಂದು ದೊಡ್ಡ ಬಲ ನಮ್ಗೆ. ಮುಂದಕ್ಕೆ ಸಿನಿಮಾ ಬಗ್ಗೆ ಆಗ್ಲಿ, ಟ್ರೈಲರ್ ಬಗ್ಗೆ ಆಗ್ಲಿ, ಇದು ಇನ್ನೂ ಸಾಂಗ್ಸ್ ಗಳೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್.